ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೆಗಾಸ್ಟಾರ್ ಅಂದ್ರೇ ಯಾರಿಗೆಲ್ಲ ಗೊತ್ತಿರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಇವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆದರೂ ಇದ್ದೇ ಇರುತ್ತೆ. ಹಾಗೆ ತುಂಬ ಜನ ಇವರ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ಇವತ್ತಿನ ಇವರ ಬಗ್ಗೆ ಇರುವಂತಹ ಒಂದು ವಿಷಯ ಏನಪ್ಪ ಅಂದರೆ, ಮೆಗಾಸ್ಟಾರ್ ಅಂದ್ರೇ ಹೆದರುತ್ತಾರೆ. ಅಂಥದ್ರಲ್ಲಿ ಚಿರಂಜೀವಿ ಅವರನ್ನೇ ಬೆದರಿಸಿ ಮನೆಯಿಂದ ಊಟ ತರಿಸ್ಕೊಳ್ತಿದ್ರಂತೆ ಒಬ್ಬರು ಮಹಾನಟಿ. ಆ ನಟಿ ಯಾರು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಮೆಗಾಸ್ಟಾರ್ ಚಿರಂಜೀವಿ ಅವರನ್ನು ಒಬ್ಬ ನಟಿ ಬೆದರಿಸಿ ಮನೆಯಿಂದ ಊಟ ತರಿಸ್ಕೊಂಡಿದ್ದಾರಂತೆ. ಬೋಲೋ ಶಂಕರ್ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಈ ಕುತೂಹಲಕಾರಿ ಘಟನೆ ನಡೆದಿದೆ ಎಂದು ಚಿರಂಜೀವಿ ಸ್ವತಃ ಬಹಿರಂಗಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ದಶಕಗಳಿಂದ ಇಂಡಸ್ಟ್ರಿಯಲ್ಲಿ ಮಕುಟವಿಲ್ಲದ ಮಹಾರಾಜನಾಗಿ ಮಿಂಚುತ್ತಿದ್ದಾರೆ ಚಿರಂಜೀವಿ. ಸಾಮಾನ್ಯ ನಟನಾಗಿ ಆರಂಭವಾಗಿ ಸೂಪರ್ ಸ್ಟಾರ್ ಆಗಿ ಆಮೇಲೆ ಮೆಗಾಸ್ಟಾರ್ ಆಗಿ ಚಿರಂಜೀವಿ ಪಯಣ ಎಲ್ಲರಿಗೂ ತಿಳಿದಿದೆ. ಪ್ರಸ್ತುತ ತೆಲುಗು ಸಿನಿಮಾ ರಂಗಕ್ಕೆ ದೊಡ್ಡ ದಿಕ್ಕಾಗಿ ಹಿರಿಯಣ್ಣನಾಗಿ ಬೆಳೆದಿದ್ದಾರೆ ಚಿರಂಜೀವಿ. ತೆಲುಗು ಸಿನಿಮಾಗೆ ಏನೇ ಕಷ್ಟ ಬಂದರೂ ನಾನಿದ್ದೀನಿ ಅಂತ ಮುಂದೆ ಇರ್ತಾರೆ ಚಿರಂಜೀವಿ ಅವರು. ಹೀರೋ ಆಗಿ ಸಿನಿಮಾಗಳಲ್ಲಿ ನಟಿಸುತ್ತಲೇ ಇಂಡಸ್ಟ್ರಿ ಹಿತವನ್ನ ಕಾಯ್ತಿದ್ದಾರೆ. ಮೆಗಾ ವಾರಸುದಾರರಾಗಿ ರಾಮ್ ಚರಣ್ ತಂದೆಯನ್ನ ಮೀರಿಸಿದ ಮಗನಾಗಿ ಹೆಸರು ತಂದುಕೊಟ್ಟಿದ್ದಾರೆ. ಚಿರಂಜೀವಿ ಇಮೇಜ್ ಟಾಲಿವುಡ್ ವರೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ರಾಮ್ ಚರಣ್ ಇಮೇಜ್ ಫ್ಯಾನ್ ಇಂಡಿಯಾ ದಾಟಿ ಪ್ರಪಂಚದಾದ್ಯಂತ ಹರಡಿದೆ. ಆಸ್ಕರ್ ಮಟ್ಟಕ್ಕೆ ಹೋಗಿದೆ. ಯಾವ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಕಾಲಿಟ್ಟ ಚಿರಂಜೀವಿ ಆಮೇಲೆ ಟಾಲಿವುಡ್ನಲ್ಲಿ ಕೂಡ ಮೆಗಾ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಚಿರುಮನೆಯಲ್ಲಿ ಮನೆಯಿಂದ ಅರ್ಧ ಡಜನ್ ಅಷ್ಟು ನಟರು ಬಂದಿದ್ದಾರೆ. ಅದರಲ್ಲಿ 4 ಪ್ಯಾನ್ ಇಂಡಿಯಾ ಹೀರೋಗಳು ಇದ್ದಾರೆ. ಹೀಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಪೂರ್ ಫ್ಯಾಮಿಲಿ ನಂತರ ಮೆಗಾ ಫ್ಯಾಮಿಲಿ ದೊಡ್ಡದು. ಸಿನಿಮಾ ನಿರ್ಮಾಣದ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳಲ್ಲೂ ಮೆಗಾ ಕೈವಾಡ ಗಟ್ಟಿಯಾಗಿ ಕಾಣುತ್ತಿದೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಬೆಳೆದ ಮೆಗಾಸ್ಟಾರ್ನ ಬೆದರಿಸೋ ಸಾಹಸ ಯಾರಾದರೂ ಮಾಡ್ತಾರಾ? ಖಂಡಿತ ಮಾಡಲ್ಲ. ಆದರೆ ಒಬ್ಬರು ನಟಿ ಮಾಡಿದ್ದಾರೆ. ಆ ಒಬ್ಬ ನಟಿ ಕೆಲಸ ಏನು, ಅವ್ರು ಏನು ಮಾಡಿದ್ದಾರೆ ಅನ್ನೋ ಈ ವಿಷಯವನ್ನು ತಿಳಿಸ್ಕೊಡ್ತೀವಿ. ಈ ವಿಷಯವನ್ನು ಸ್ವತಃ ಚಿರಂಜೀವಿ ಒಂದು ಸಂದೇಶದಲ್ಲಿ ಹೇಳಿದ್ದಾರೆ. ಆ ನಟಿ ಬೇರೆ ಯಾರೂ ಅಲ್ಲ, ಜೂನಿಯರ್ ಮಹಾನಟಿ ಕೀರ್ತಿ ಸುರೇಶ್. ಹೌದು, ಈ ಚೆಲುವೆ ಚಿರಂಜೀವಿ ಅವರನ್ನು ಬೆದರಿಸಿ ಮನೆಯಿಂದ ಊಟ ತರಿಸ್ಕೊಂಡಿದ್ದಾರಂತೆ. ಬೋಲಾಶಂಕರ್ ಸಿನಿಮಾದಲ್ಲಿ ಚಿರಂಜೀವಿ ತಂಗಿಯಾಗಿ ನಟಿಸಿದ್ದಾರೆ ಕೀರ್ತಿ ಸುರೇಶ್ ಅವರು. ಆ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಚಿರಂಜೀವಿಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರಂತೆ ಕೀರ್ತಿ. ನಾಯಕಿಯಾಗಿ ನಟಿಸಿದ್ದ ತಮ್ಮನ್ನ ನನ್ನಲ್ಲಿ ಯಾವ ಬೇಡಿಕೆಯನ್ನು ಇಟ್ಟಿಲ್ಲ, ಆದರೆ ಕೀರ್ತಿ ಸುರೇಶ್ ಮಾತ್ರ ತುಂಬ ಬೆದರಿಸುತ್ತಿದ್ದಳು ಅಂತ ಹೇಳಿದ್ದಾರೆ ಚಿರಂಜೀವಿ ಅವರು. ನನಗೆ ಪ್ರೊಡಕ್ಷನ್ ಫುಡ್ ಗೊತ್ತಿಲ್ಲ, ಹೊರಗಡೆ ಊಟ ಮಾಡೋಕೆ ಆಗ್ತಿಲ್ಲ ಅಂತ ನನ್ನ ಹತ್ರ ಹೇಳ್ತಿದ್ಲು. ಸರಿ, ತಿನ್ನೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಮನೆಯಿಂದ ಊಟ ತರಿಸ್ತಿದ್ದೆ. ಆಗ ಆಕೆ ಊಟ ದಿನ ತಿಂದು ಇದು ಸರಿ ಇಲ್ಲ, ಅದರಲ್ಲಿ ಅದು ಬದಲಾಯಿಸಿ ಅಂತ ಡಿಮ್ಯಾಂಡ್ ಮಾಡ್ತಿದ್ಲು. ಇದೇನು ಹೋಟಲ್ಲ ಅಂತ ನಾನು ಕೂಡ ಹೇಳ್ತಿದ್ದೆ ಅಂತ ಹೇಳಿ ತಮಾಷೆಯನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ಮುಂದೆ ಕೆರಿಯರ್ನಲ್ಲಿ ಏನೇನು ತರಿಸುತ್ತಾಳೋ ಅಂತ ಕೇಳ್ತಿದ್ದೆ ಎಂದು ಕೀರ್ತಿ ಸುರೇಶ್ ಬಗ್ಗೆ ತಮಾಷೆಯಾಗಿ ಹೇಳಿದ್ದಾರೆ ಚಿರಂಜೀವಿ ಅವರು. ಬೋಲಾಶಂಕರ್ ಪ್ರಮೋಷನ್ ಸಮಯದಲ್ಲಿ ನಡೆದ ಒಂದು ಸಂದರ್ಶನದಲ್ಲಿ ಈ ವಿಷಯಗಳನ್ನು ಹೇಳಿದ್ದಾರೆ ಚಿರಂಜೀವಿ ಅವರು. ಪ್ರಸ್ತುತ ಆ ವಿಡಿಯೋ ಕೂಡ ಇದೀಗ ಸದ್ಯ ತುಂಬಾ ವೈರಲ್ ಆಗ್ತಿದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ಕೂಡ ಚಿರಂಜೀವಿ ಅವರ ಫ್ಯಾನ್ ಯಾರಾದರೂ ಇದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.